ಪ್ರೀವಿಯಸ್ ವಿಡಿಯೋ ಇಲ್ಲಿಗೆ ಕಟ್ ಆಗಿತ್ತು. ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸರ್ಟೆನ್ ಕ್ರಿಸ್ಟಲ್ಸ್ ಡಿಸ್ಕಸ್ ಮಾಡೋಣ. ಅದು ಟೈಮ್ ಲಿಮಿಟ್ ಇರೋದ್ರಿಂದ ಅಲ್ಲಿ ಕಟ್ ಆಗುತ್ತದು, ಅದಕ್ಕೆ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಪೈರೋ ಎಲೆಕ್ಟ್ರಿಸಿಟಿ ಅಂದರೆ ಏನು? ಪೈರೋ ಎಲೆಕ್ಟ್ರಿಸಿಟಿ ಇಸ್ ದ ಪ್ರಾಪರ್ಟಿ ಆಫ್ ಸರ್ಟೆನ್ ಕ್ರಿಸ್ಟಲ್ಸ್ ಟು ಡೆವಲಪ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ವೆನ್ ದೇರ್ ಟೆಂಪರೇಚರ್ ಈಸ್ ಚೇಂಜ್ಡ್. ಅಂದ್ರೇನು, ಒಂದು ಪ್ರಾಪರ್ಟಿ, ಕೆಲವೊಂದು ಸಬ್ಸ್ಟೆನ್ಸ್ ಪ್ರಾಪರ್ಟಿ, ಓಕೆ, ಅದೇನಾಗುತ್ತೆ, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ನ ಡೆವಲಪ್ ಮಾಡುತ್ತೆ. ಯಾವಾಗ ಟೆಂಪರೇಚರ್ನ ವೇರಿ ಮಾಡಿದಾಗ ಏನಾಗುತ್ತೆ, ಅದರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಅಂಥ ಸಬ್ಸ್ಟೆನ್ಸ್ ಏನಂತ ಕರಿತೀವಿ, ಪೈರೋ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಕ್ವಾರ್ಟ್ಸ್ ಮತ್ತು ಲಿಥಿಯಂ ಟ್ಯಾಂಟಲೈಟ್, ಟಾರ್ಮಲಿನ್, ಇದೆಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕೆ? ಪೈರೋ ಎಲೆಕ್ಟ್ರಿಸಿಟಿಗೆ. ಓಕೆ, ಫೈಸೋ ಎಲೆಕ್ಟ್ರಿಸಿಟಿಗೆ ದ ಪ್ರಾಪರ್ಟಿ ಆಫ್ ಸರ್ಟೆನ್ ಕ್ರಿಸ್ಟಲ್ಸ್ ಟು ಡೆವಲಪ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ವೆನ್ ಮೆಕ್ಯಾನಿಕಲ್ ಸ್ಟ್ರೆಸ್. ಇಲ್ಲೇನು ಮಾಡ್ತೀವಿ, ಟೆಂಪರೇಚರ್ ವೇರಿ ಮಾಡ್ತೀವಿ, ಇಲ್ಲಿ ಪ್ರೆಷರ್ ಅಥವಾ ಫೋರ್ಸ್ ಅಪ್ಲೈ ಮಾಡ್ತೀವಿ, ಅವಾಗ ಏನು ಡೆವಲಪ್ ಆಗುತ್ತೆ, ವೋಲ್ಟೇಜ್ ಡೆವಲಪ್ ಆಗುತ್ತೆ. ಓಕೆ, ಅಂತ ಸಬ್ಸ್ಟೆನ್ಸ್ ಏನಂತ ಕರಿತೀವಿ, ಪೀಸೋ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ಸು ಅಗೇನ್ ಕ್ವಾರ್ಟ್ಸ್ ಮತ್ತು ರಚಲ್ ಸಾಲ್ಟು, ಬೇರಿಯಂ ಟೈಟಾನೈಟ್, ಇದೆಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕೆ? ಪೀಸೋ ಎಲೆಕ್ಟ್ರಿಸಿಟಿಗೆ. ಓಕೆ, ನೆಕ್ಸ್ಟ್ ಫೆರೋ ಎಲೆಕ್ಟ್ರಿಸಿಟಿಗೆ. Ferro electricity is a property of certain materials that exhibits spontaneous electric polarization, which can be reversed by applying external electric field. ಅಂದ್ರೆ ಏನಾಗುತ್ತೆ, ಇಲ್ಲಿ certain materials that exhibit spontaneous electrical polarization ಅಂತ ತೋರಿಸುತ್ತೆ. exhibits spontaneous ಅಂದ್ರೆ ಅದಷ್ಟು ಕೈ ಆಗೋದು, ಎಲೆಕ್ಟ್ರಿಕಲ್ ಪೊಲರೈಸೇಷನ್ ತೋರಿಸುತ್ತೆ, ವಿಚ್ ಅದನ್ನ ರಿವರ್ಸ್ ಮಾಡ್ಬೋದು ಬೈ ಅಪ್ಲೈಂಗ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕಲ್ ಫೀಲ್ಡ್. ಇಲ್ಲಿ ನೋಡಿ, ಸ್ಪಾಂಟೇನಿಯಸ್ ಪೊಲರೈಸೇಷನ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಯ್ತು, ಇಲ್ಲಿ ರಿವರ್ಸ್ಡ್ ಪೊಲರೈಸೇಷನ್ ಆಯ್ತು. ಪೊಲರೈಸೇಷನ್ ಏನಾಯ್ತು, ಇಲ್ಲಿ ರಿವರ್ಸ್ ಆಯಿತು. ಎಕ್ಸಾಂಪಲ್ಸ್ ಒಂದು ಬೇರಿಯಂ ಟೈಟಾನೈಟು, ಲೆಡ್ ಜರ್ಕೋನೇಟ್ ಟೈಟಾನೈಟು, ಪೊಟ್ಯಾಷಿಯಂ ಡೈಹೈಡ್ರೋಜನ್ ಫಾಸ್ಫೇಟ್, ಇದೆಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕೆ? ಫೆರೋ ಎಲೆಕ್ಟ್ರಿಸಿಟಿಗೆ. ಓಕೆ, ನೆಕ್ಸ್ಟ್ ಇನ್ವರ್ಸ್ ಪೀಸೋ ಎಲೆಕ್ಟ್ರಿಸಿಟಿಗೆ ಇಲ್ಲೇನಾಗುತ್ತೆ, ಪ್ರಾಪರ್ಟಿ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ವರ್ಸ್ ಪೀಸೋ ಎಲೆಕ್ಟ್ರಿಸಿಟಿ ಇಸ್ ದ ಪ್ರಾಪರ್ಟಿ ಆಫ್ ಸರ್ಟೆನ್ ಕ್ರಿಸ್ಟಲ್ಸ್ ಟು ಚೇಂಜ್ ದೇರ್ ಶೇಪ್ ಚೇಂಜ್ ಆಗುತ್ತೆ ವೆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್. ಶೇಪ್ ನೋಡಿ, ಈ ಥರ ಐತೆ, ಇಲ್ಲೇನಾಯಿತು, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಶೇಪ್ ಚೇಂಜ್ ಆಯಿತು. ಓಕೆ, ಅಂತ ಸಬ್ಸ್ಟೆನ್ಸ್ ಏನು ಕರಿತೀವಿ, ಇನ್ವರ್ಸ್ ಪೀಸೋ ಎಲೆಕ್ಟ್ರಿಸಿಟಿ ಪ್ರಾಪರ್ಟಿ ತೋರಿಸಿದೆ ಅಂತ ನಾವು ಹೇಳ್ಬೋದು. ಓಕೆ, ಅಂದರೆ ಎಕ್ಸಾಂಪಲ್ಸ್ ಕ್ವಾರ್ಟ್ಸು, ಲೆಡ್ ಜರ್ಕೋನೇಟ್ ಟೈಟಾನೈಟು ಮತ್ತು ಜಿಂಕ್ ಆಕ್ಸೈಡ್, ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಸು? ಇನ್ವರ್ಸ್ ಪೀಸೋ ಎಲೆಕ್ಟ್ರಿಸಿಟಿಗೆ ಎಕ್ಸಾಂಪಲ್ಸ್. ಓಕೆ, ಕಂಪ್ಯಾರಿಸನ್ ನೋಡಿದಾಗ ಪೈರೋ ಎಲೆಕ್ಟ್ರಿಸಿಟಿ ಅಂದ್ರೆ ಏನು, ಹಿಂಗಾಗುತ್ತೆ, ಚೇಂಜ್ ಇನ್ ಟೆಂಪರೇಚರ್ ಆಗುತ್ತೆ, ವೋಲ್ಟೇಜ್ ಜನರೇಟ್ ಆಗುತ್ತೆ. ಪೀಸೋ ಎಲೆಕ್ಟ್ರಿಸಿಟಿ ಅಂದರೆ ಮೆಕ್ಯಾನಿಕಲ್ ಸ್ಟ್ರೆಸ್, ಏನಾಗುತ್ತೆ, ಪ್ರೆಷರ್ ಮತ್ತು ಫೋರ್ಸ್ ಅಪ್ಲೈ ಮಾಡ್ತೀವಿ, ವೋಲ್ಟೇಜ್ ಜನರೇಟ್ ಆಗುತ್ತೆ. ಫೆರೋ ಎಲೆಕ್ಟ್ರಿಸಿಟಿ ಅಂತಂದ್ರೆ ಏನಾಯಿತು, ಕಾಸ್ ಎಲೆಕ್ಟ್ರಿಕಲ್ ಫೀಲ್ಡ್, ಔಟ್ಪುಟ್ ಅಂದ್ರೇನು, ರಿವರ್ಸ್ ಪೊಲರೈಸೇಷನ್. ಇಲ್ಲಿ ರಿವರ್ಸ್ ಪೊಲರೈಸೇಷನ್ ಇದು ಮಾಡ್ತೀವಿ ನಾವು, ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಇನ್ವರ್ಸ್ ಪೀಸೋ ಎಲೆಕ್ಟ್ರಿಸಿಟಿ ಅಂದ್ರೆ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಇದು ಮಾಡಿದಾಗ ಮೆಕ್ಯಾನಿಕಲ್ ಡಿಫಾರ್ಮೇಷನ್, ಇಲ್ಲೇನಾಯ್ತು, ಇಲ್ಲಿ ಶೇಪ್ ಚೇಂಜ್ ಆಗುತ್ತೆ, ಮೆಕ್ಯಾನಿಕಲ್ ಡಿಫಾರ್ಮೇಷನ್ ಆಯಿತು. ದಿಸ್ ಅಬೌಟ್ comparison between pyrotechnicity, piezoelectricity, ferroelectricity and inverse piezoelectricity with examples. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು.